ಅನೂರು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೀನಿ. ಕೊಳ್ಳೇಗಾಲ, ನಮ್ಮಲ್ಲಿ ಕೊಳ್ಳೇಗಾಲ ಭಾಗದಲ್ಲಿ ನಾವು ಭಾಳಷ್ಟು ಬಲಗೈ ಸ್ವಾಭಿಮಾನಿಗಳು. ನಾವು ಇವತ್ತು ಇಲ್ಲಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಭಾಳ ಅನ್ಯಾಯ ಆಗಿದೆ ನಮ್ಮ ಬಲಗೈನವ್ರಿಗೆ. ಇದನ್ನು ಪ್ರತಿಭಟನೆ ಮಾಡಿ ನಾವು ಅನೂರು, ಚಾಮರಾಜನಗರ, ಕೊಳ್ಳೇಗಾಲ ಮತ್ತು ಯಳಂದೂರು ಭಾಗದಲ್ಲಿ ನಾವು ಭಾಳಷ್ಟು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈಗ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ. ಅದನ್ನು ಮಾಡೋದು ಜಾರಿ ಆದ ಪಕ್ಷದಲ್ಲಿ ನಮಗೆ ಭಾಳಷ್ಟು ಮುಂದಿನ ಪೀಳಿಗೆಗೆ ಹೊಡೆತ ಬೀಳ್ತದೆ. ಆದ್ದರಿಂದ ಸರ್ಕಾರ ಈಗ ಮಾಡಿರ್ತಕ್ಕಂಥ ಆದೇಶವನ್ನು ಹಿಂಪಡಿಬೇಕು ಮತ್ತು ಜನಗಣತಿಯನ್ನು ಮತ್ತೊಮ್ಮೆ ಮಾಡಬೇಕು. ಜನಗಣತಿ ಇದು ಅವರು ಬೇಕಾದ ಮಾಡ್ಕೊಂಡಿದ್ದಾರೆ. ಈಗ ಉದಾಹರಣೆಗೆ ಮಾದಿಗ ಜನಾಂಗದವರು ಮುಂಚಿತವಾಗಿ ಎಲ್ಲ ಕಡೆನೂ ಪಾಂಪ್ಲೆಂಟ್ಸ್ ಹಚ್ಚಿ ಎಲ್ಲ ಅವರು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದರೆ ನಮ್ಮ ಬಲಗೈನವರು ಇದು ಅಷ್ಟಾಗಿ ನಾವು ರಿಸ್ಕ್ ತಗೊಂಡಿಲ್ಲ. ಇವರು ನಮ್ಮ ಜನ ಕೆಲವು ಕಡೆ ನಮ್ಮ ಜಾತಿ ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಇವರು. ಹಾಗಾಗಿ ಇದರಲ್ಲಿ ನಾವು ಹಿನ್ನಡೆ ಸಮೀಕ್ಷೆಯಲ್ಲಿ ಜನಸಂಖ್ಯೆ ಹಿನ್ನಡೆ ಆಗಲಿಕ್ಕೆ ಇದು ಒಂದು ಕಾರಣ ಅಂತ ನನ್ನ ಭಾವನೆ. ಹಾಗಾಗಿ ನಮ್ಮಲ್ಲಿ ಜಾತಿ ಸ್ವಾಭಿಮಾನ ಬೆಳಬೇಕು. ಬಲಗೈನವರಲ್ಲಿ ಮತ್ತೊಮ್ಮೆ ಇದಾಗಬೇಕು, ಇದು ಸಮೀಕ್ಷೆ ಆಗಬೇಕು. ಸರ್ಕಾರ ಮತ್ತೊಮ್ಮೆ ಇದಕ್ಕೆ ಸಮೀಕ್ಷೆ ಮಾಡಿಸಿ ನಮಗೆ ನ್ಯಾಯಯುತವಾಗಿ ಏನು ಬರಬೇಕು ಅದನ್ನು ಮಾಡಬೇಕು. ಆಮೇಲೆ ಎ ಕ್ಯಾಟಗರಿಗೆ ನಾವು ಸೇರಬೇಕು. ಎ ಕ್ಯಾಟಗರಿಗೆ ಅವ್ರಿಗೆ ಸೇರಿಸ್ಬಿಟ್ಟು ನಮ್ಮನ್ನು ಎಷ್ಟಿ ಥರ ಈಗ ನೋಡ್ತಾ ಇದ್ದಾರೆ. ಈಗ ಫಸ್ಟು ಎ ಕ್ಯಾಟಗರಿಗೆ ನಮ್ಮದು ಇರಬೇಕು. ಈಗ ಅವ್ರು ಕೊಟ್ಟು ಉಳಿದಂಥ ಪೋಸ್ಟ್ಗಳನ್ನು ನಮಗೆ ಕೊಡ್ತಕ್ಕಂಥ ವಾತಾವರಣ ಈಗ ಆಗಿದೆ ಈ ಆದೇಶದಲ್ಲಿ. ಗೊತ್ತಾಯ್ತಾ? ನಮ್ಮನ್ನು ಕೂಡ ಟಚಬಲ್ಸ್ ಥರ ಮಾಡಿಬಿಟ್ಟಿದ್ದಾರೆ. ಈಗ ಹೇಳಿ, 3ನೇ ಗ್ರೂಪಲ್ಲಿ ಬೋವಿಗಳು ಮತ್ತು ಲಂಬಾಣಿಗಳೆಲ್ಲ ಅವರೆಲ್ಲ ಟಚಬಲ್ಸ್ ಅವರು. ನಾವು ಈಗ ಎ ಗ್ರೂಪ್ನಲ್ಲೇ ಬರಬೇಕದು. ಇದಕ್ಕೆ ಹೋರಾಟವನ್ನು ನಾವು ಮಾಡ್ತೀವಿ. ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ಇಲ್ಲ ಅಂದರೆ ಇನ್ನೂ ಕೂಡ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀನಿ. ನಾನು ಡಾಕ್ಟರ್ ದೇವಾನಂದ್ ಅಂತ, ಬ್ಯಾಂಗ್ಳೂರು ವಾಸ, ಚಾಮರಾಜನಗರ ನನ್ನ ನೇಟಿವು. ನನಗೆ ತುಂಬ ಒಂದು ಅತಿ ಮುಖ್ಯವಾದ ವಿಚಾರ ಅಂತಂದರೆ, ಈ ಬಲಗೈ ಸಮಾಜ ಏನಿದೆ, ನಮ್ಮ ಬಲಗೈ ಸಮಾಜ ಯಾವುದೇ ಸರ್ಕಾರ ಬರಬೇಕು ಅಂದರೆ ಪ್ರಮುಖವಾದ ಪಾತ್ರ ವಹಿಸ್ತದೆ. ಅದರಲ್ಲೂ ಕಾಂಗ್ರೆಸ್ಗೆ ಅಡಿಗಲ್ಲು ಅಥವಾ ಅಡಿಪಾಯ ಅಂತ ಏನಿದೆ ಅದು ಓನ್ಲಿ ಬಲಗೈ ಸಮಾಜ. ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ನ ನಂಬಿಕೊಂಡು ಪ್ರತಿ ಟೈಮು ಅದ್ರ ಬೆನ್ನೆಲುಬಾಗಿ ಹೋಗ್ತಿದ್ದೀವಿ. ಈ ಸರಿ ಒಳ ಮೀಸಲಾತಿಯನ್ನು ತಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲೆಲ್ಲೂ ಒಳ ಮೀಸಲಾತಿ ಹೇಳಿಲ್ಲ. ನಾವು ಪ್ರಮುಖವಾಗಿ ನಾವು ಸ್ಪಷ್ಟಪಡಿಸ್ತೀವಿ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೀಸಲಾತಿ ಬೇಕೇ ಹೊರತು ಇನ್ನೊಬ್ಬ XY ಅವ್ರು ಕೊಟ್ಟದ್ದೆಲ್ಲ ಬೇಕಿಲ್ಲ. ನಮಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ರೆಡಿ ಇಲ್ಲ. ಯಾವುದೋ ನ್ಯಾಯಮೂರ್ತಿನೋ ಆ ನ್ಯಾಯ ಕೊಡೋರು ಅನ್ಯಾಯಮೂರ್ತಿ ಆಗ್ಬಿಟ್ಟಾರೆ. ಇವತ್ತು ಭಾರಿ ತಪ್ಪು ಮಾಡಿದ್ದಾರೆ. ಅವ್ರನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಈ ಸಮುದಾಯನ ಒಡೆಯಕ್ಕೆ ಹೋಗಿರೋದು, ನಾಶ ಮಾಡೋಕ್ಕೆ ಹೋಗಿರೋದು ಭಾರಿ ತಪ್ಪು. ಯಾಕಂದರೆ ABC ಗ್ರೂಪ್ ಮಾಡಿದ್ದಾರೆ. ಎ ಅಲ್ಲಿ 30 ವರ್ಷ ಫಸ್ಟ್ ಕ್ಯಾಟಗರಿಗೆ ಬಂದರೆ 30 ವರ್ಷ ಆದಮೇಲೆ ಬಿಗೆ ಬರ್ತಾರೆ. ಬಿಗೆ ಬರೋವಂಥದ್ದು 30 ವರ್ಷ ಆದಮೇಲೆ. 30 ವರ್ಷ ಆಗುತ್ತೆ ಅಂತಂದರೆ ಅಷ್ಟೊತ್ತಿಗೆ ನಮ್ಮ 2 ಜನ್ರೇಷನ್, 18 ವರ್ಷಕ್ಕೆ ಒಂದು ಸಾರಿ ಒಂದು ಜನ್ರೇಷನ್ನು. ಸೊ 2 ಜನ್ರೇಷನ್ ಹೊಟ್ಟೆ ಹೋಗ್ಬಿಡುತ್ತೆ. ತೀರಾ ನಮ್ಮನ್ನು ಬಲಿ ಹಾಕೋದಕ್ಕೋಸ್ಕರ ಇದು ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ. ನಾವಿದು ಕಾಂಗ್ರೆಸ್ನವರೇ ಮಾಡಿರೋಂಥ ಪ್ಲ್ಯಾನು. ಸಿದ್ದರಾಮಯ್ಯ, ಯಾರು ವಾದಿರಾಜು RSSನವರು, ಸಿದ್ದರಾಮಯ್ಯ ಮತ್ತು ಮೋಹನ್ ದಾಸ್, ಇವ್ರು 3 ಜನ ಒಂದೇ ಮುಖಗಳು ಈ ಸಮುದಾಯನ ಬಲಿ ಹಾಕೋಕ್ಕೆ. ಇವ್ರನ್ನ ಮೈಸೂರಲ್ಲಿ ಗೆಲ್ಸ್ಕೊಬಂದದ್ದು JDS BJP ಒಟ್ಟಿಗೆ ಸೇರಿದ್ದಾಗ ಇದೇ ಕಾಂಗ್ರೆಸ್ನವರು ಎಂತೂ ರೈಟ್ ಕಮ್ಯುನಿಟಿ ಇಲ್ಲ ಅಂದರೆ ಗೆಲ್ಲಕ್ಕಾಗ್ತಿರಲಿಲ್ಲ. ಮೈಸೂರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವತ್ತು ಜೀವನ ಕೊಟ್ಟಿರೋದೇ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಬಲಗೈ ಸಮುದಾಯ. ಅಂಥದ್ರಲ್ಲೂ ಬಂದ್ಬಿಟ್ಟು ಈ ಸಮುದಾಯನ ಬಲಿ ಹಾಕಿದ್ದಾರೆ. ಲೆಫ್ಟು ರೈಟು ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ. ನಾವೆಲ್ಲ ಹಾಸ್ಟೆಲ್ ಬೆಳೆದಿರೋ ಅಣ್ತಮ್ಮನಾಗಿದ್ದೀವಿ. ಯಾರೋ ಇಬ್ಬರು ಡ್ಯಾಶ್ಗಳು, XYZಗಳು, ವೇಸ್ಟ್ ಬಾಡಿಗಳು ಮಾತಾಡಿ ಈ ಸಮುದಾಯಗಳನ್ನ ಹೊಡಿತಾ ಇದ್ದಾರೆ. ನಾವು ಅದು ಕೊಪ್ಪಲ್ಲ. ಈ ಸಮುದಾಯಗಳು ಹಳ್ಳಿಗಳು ಒಗ್ಗಟ್ಟಾಗಿದ್ದಾವೆ. ಇಬ್ಬರಿಗೋಸ್ಕರ ಇಡೀ ಸಮುದಾಯದ ಎಲ್ಲ ಒಗ್ಗಟ್ಟನ್ನು ಹಾಳು ಮಾಡಿ BJP ಅವರು ಕೆಲವ್ರ ಮುಖಾಂತರ ತಮ್ಮ ಬೇಳೆನ ಬೇಯಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಇವ್ಯಾವುದು ನಾವು ಒಪ್ಕೊಳ್ಳೋಂಥದ್ದಲ್ಲ. ಆದರೂ ಬಲಗೈ ಸಮುದಾಯದ ಪರವಾಗಿ, ನನ್ನ ಜಾತಿ ಪರವಾಗಿ ನಾನು ಕೊಡೋದಾದರೆ, ಈ ಸಾರಿ ಏನಾದರೂ ಅನ್ಯಾಯ ಮಾಡದೇ ಆದರೆ ಗ್ಯಾರಂಟಿ ಕಾಂಗ್ರೆಸ್ಸು ಧೂಳಿಪಟ ಆಗುತ್ತೆ. ನಾವು ಬಿಡೋದಿಲ್ಲ. ಮನೆಗೂ ಕೆಲಸ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಅನ್ಯಾಯ ಮಾಡೋಕ್ಕೂ ನಾವು ಬಿಟ್ಕೊಡೋ ಮಕ್ಕಳಲ್ಲ. ನಾವು ನಮ್ಮ ಲೀಡರ್ಗಳು ಕಳಿಸಿರೋದು ರಾಜೀನಾಮೆ ಕೊಟ್ಟು ಬನ್ನಿ ಅಂತಲ್ಲ, ಗುದ್ದಾಡಿ ಕಿತ್ಕೊಬನ್ನಿ ಅಂತ ಕಳಿಸಿದ್ದೀವಿ. ಅವ್ರು ಏನೋ ರಾಜೀನಾಮೆ ಕೊಟ್ಟರು, ಬಳೆನೋ ಸೀರೆನೂ ಕೊಡ್ತೀವಿ ನಾವು. ಬೀದಿಲೋ ಯಾವುದೇ ಕಾರಣಕ್ಕೂ ಅವರು ನಮಗೆ ಅನ್ಯಾಯ ಮಾಡಬಾರ್ದು. ಈ ಸಮುದಾಯನ ಕಾಪಾಡಬೇಕು. ಇದು ನಮ್ಮ ಮನವಿ. ಧನ್ಯವಾದಗಳು. ಜೈ ಭೀಮ್. ಸರ್ ಹೇಳಿ. ನನ್ನ ಹೆಸರು ನಾಗೇಂದ್ರ ಅಂತ, ಆನೇಕಲ್ ತಾಲೂಕಿನ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ, ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ, ಅದರಲ್ಲೂ ನನ್ನ ಬೆಂಗಳೂರು ನಗರ ಜಿಲ್ಲೆಯ ಅದು ನಮ್ಮ ಜಾತಿ ಜನಾಂಗದ ರಾಜ್ಯದ ಒಂದು ರೇಣುಕಾಯಲ್ ನಮ್ಮ ಬಳಗದ
ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮಲ್ಲಿ ನಮ್ಮ ಏನಿದೆ ಬಲಗೈ ಸಮುದಾಯದ ಒಂದು ಬ್ಯಾಂಕನ್ನು ಸಹ ನಮ್ಮಲ್ಲಿ ಓಪನ್ ಮಾಡಿದ್ದೇವೆ. ಈಗಲೂ ಸಾಲನೂ ಕೊಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಈಗ ನಡೀತಾ ಇರ್ತಕ್ಕಂಥ ಒಳ ಮೀಸಲಾತಿ ಜಗಳವನ್ನು ನಾವು ಈಗಾಗಲೇ ಈ ಸುಮಾರು ದಿನಗಳ ಹಿಂದೆಯೇ ಇದನ್ನು ಸ್ಟಾರ್ಟ್ ಮಾಡಿ ಈ ಒಂದು ಸಮಿತಿ ರಚನೆ ಮಾಡಿದಾಗಲೇ ನಾವು ಇದನ್ನು ಎಚ್ಚೆತ್ಕೊಂಡಿದ್ದರೆ ಎ ಗ್ರೂಪ್ನ ನಾವು ಆಗ್ತಾಯಿದ್ವಿ, ಬಿ ಗ್ರೂಪ್ ಅವ್ರು ಆಗ್ತಾಯಿದ್ರು. ಅದನ್ನು ಮಾಡಬೇಕಾಗಿತ್ತು. ಏನಾಗಿದೆ ಅಂತಂದರೆ ಈಗ ನಮಗೆ ಆಗಿರ್ತಕ್ಕಂಥ ಒಳ ಮೀಸಲಾತಿನಲ್ಲಿ ನಮ್ಮ ಮಕ್ಕಳಿಗೆ ಸಿಗಬೇಕಂತ ಒಂದು ಮೀಸಲಾತಿ ಒಂದು 20 ವರ್ಷ 31 ಹಿಂದಕ್ಕೆ ಹೋಗ್ತಾ ಇದೆ. ಯಾಕಂದರೆ ಅವ್ರಿಗೆ ಕೊಡ್ತಕ್ಕಂಥ ಮೀಸಲಾತಿ ಫಸ್ಟ್ ಕೊಟ್ಟು ನಾವು ಆಮೇಲೆ ಕೊಡೋದ್ರಿಂದ ನಮ್ಮ ಜಾತಿ ಜನಾಂಗಕ್ಕೆ, ನಮ್ಮ ಬಲಗೈ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗ್ತಾಯಿದೆ. ಇದನ್ನು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಇನ್ನೂ ಜಾಸ್ತಿ ಜಾಗೃತಿ ಮೂಡಿಸಿ ಆಗಿ ನಾವೇನಾದರೂ ಇನ್ನೂ ಹೆಚ್ಚಿನ ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶ ಅವ್ರು ಇಟ್ಕೊಂಡು ಸಮೀಕ್ಷೆಯನ್ನು ಸರಿಯಾಗಿ ಮಾಡಿಸಿ ನಮ್ಮ ಕೆಲಸಗಳನ್ನ ಮಾಡಿ ನಮ್ಮ ಜಾತಿ ಸಮುದಾಯಕ್ಕೆ ಕರೆಕ್ಟಾಗಿ ಒಳ ಮೀಸಲಾತಿಯನ್ನು ಕೊಡಲಿಲ್ಲ ಅಂತಂದರೆ ಈ ಪ್ರತಿಭಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಮ್ಮಿಕೊಳ್ಳಬೇಕಾಗ್ತದೆ ಅಂತೇಳಿ ನಾವು ಇವತ್ತು ಹೇಳ್ತೀವಿ.